ಕನ್ನಡಕ್ಕೆ ಜಯವಾಗಲಿ. ನಾನು RSN ಗೌಡ, ಕನ್ನಡ ರಣಧೀರರ ಪಡೆಯ ನಾಯಕ. ಕಳೆದ 30 ವರ್ಷಗಳ ಉದ್ದಕ್ಕೂ ಕರ್ನಾಟಕ, ಕನ್ನಡಿಗ, ಕನ್ನಡದ ಹಿತಾಸಕ್ತಿಗಳಿಗೆ ಅಪಾಯ ಒದಗಿ ಬಂದಾಗಲೆಲ್ಲ ಗಂಭೀರವಾದ ಫಲಪ್ರದವಾದ ಕಾರ್ಯಾಚರಣೆಗಳನ್ನು ನಡೆಸಿ ಬಂದಂಥ ಫಲವನ್ನು ಕನ್ನಡ ಸಮಾಜಕ್ಕೆ ವರ್ಗಾಯಿಸಿದ್ದೇನೆ. ಮೂಲತಃ ಬೆಂಗಳೂರಿನ ಹವ್ಯಾಸಿ ರಂಗಭೂಮಿಯಿಂದ ಬಂದ ನಾನು ಆಕಾಶವಾಣಿಯಲ್ಲಿ ಒಂದು 4 ವರ್ಷ, ದೂರದರ್ಶನದಲ್ಲಿ ಒಂದು 11 ವರ್ಷ ಕಲಾವಿದ ಅಧಿಕಾರಿಯಾಗಿ ಸೇವೆ ಮಾಡಿ ನಾನು ನಡೆಸಿದಂಥ ಕನ್ನಡ ಪರ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರದ ಹುದ್ದೆಯಿಂದ ವಜಾ ಮಾಡಲ್ಪಟ್ಟವನು. ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ತಿಂಗಳ 28ನೇ ತಾರೀಕು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೇನೆ. ನನ್ನ ಜೊತೆಯಲ್ಲಿ ನನ್ನ ವಿರುದ್ಧ ಇನ್ನೂ 13 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಎಲ್ಲ ಅಭ್ಯರ್ಥಿಗಳಿಗಿಂತ ನನ್ನ ಸಮಾಜ ಬಾಂಧವರ ದೃಷ್ಟಿಯಲ್ಲಿ ಮತ್ತು ನನ್ನ ಆತ್ಮಸಾಕ್ಷಿಯ ರೀತಿಯಲ್ಲಿ ಎಲ್ಲರಿಗಿಂತಲೂ ಅತ್ಯಂತ ಯೋಗ್ಯ, ಸಮರ್ಥ, ಸೂಕ್ತ ಅಭ್ಯರ್ಥಿ ನಾನು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗಳದಲ್ಲಿ ನಿಂತು ಕನ್ನಡ ಪರ ಕಾಯಕವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮುಂದುವರಿಸುವ ಸಂಕಲ್ಪ ನನ್ನದು. ಅದಕ್ಕಾಗಿ ಈ ಸ್ಥಾನವನ್ನು ಬಯಸಿದ್ದೇನೆ. ಯಾವುದೇ ಅಧಿಕಾರದ ಆಸೆ ಆಮಿಷದಿಂದ ಅಲ್ಲ ಅಂತ ಹೇಳಿ ನಾನು ನನ್ನ ಸಾಹಿತ್ಯ ಪರಿಷತ್ತಿನ ಎಲ್ಲ ಮತ ಬಾಂಧವರಿಗೆ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ. ನನಗೆ ವಿಶ್ವಾಸ ಇದೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. 3ನೇ 2 ಭಾಗ ಈಗ ಪ್ರವಾಸ ಮಾಡಿದ್ದೇನೆ. ಇನ್ನು ಒಂದು 8-10 ಜಿಲ್ಲೆಗಳು ಬಾಕಿ ಉಳಿದಿದ್ದಾವೆ. ಆ ಎಲ್ಲ ಜಿಲ್ಲೆಗಳನ್ನು ಕೂಡ ನಾನು ಪ್ರವಾಸ ಮುಗಿಸಿ ರಾಜಧಾನಿಗೆ ಹಿಂದಿರುಗುವವನು ಇದ್ದೇನೆ. ನನಗೆ ವಿಶ್ವಾಸ ಇದೆ, ನಾನು ಗೆದ್ದು ಬರ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕಳೆದ 1 ಶತಮಾನದ ಅವಧಿಯಲ್ಲಿ ಮಹಿಮಾನ್ವಿತರು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ. ಆದರೆ ಮಾಡಬೇಕಾದದ್ದು ಇನ್ನೂ ಪರ್ವತದಷ್ಟಿದೆ. ಈಗ ಆಧುನಿಕ ಕಾಲದಲ್ಲಿ ಇದು ಒಂದು ಪರ್ವಕಾಲ, ಸಂಧಿಕಾಲ, ಒಂದು ಪರೀಕ್ಷಾ ಕಾಲ. ಚುನಾವಣೆ ಒಂದು ಧರ್ಮಯುದ್ಧ, ಅಹಿಂಸಾ ಯುದ್ಧ. ಈ ಚುನಾವಣೆಯಲ್ಲಿ ನಾನು ಸಾಹಿತ್ಯ ಪರಿಷತ್ತಿನ 1,92,000 ಮತದಾರರು ಏನು ಇದ್ದಾರೆ ಅವರುಗಳಿಗೆ ಒಂದು ಮನವಿ ಪತ್ರವನ್ನು ಕೂಡ ಕಳಿಸೋದಕ್ಕೆ ನನ್ನಿಂದ ಸಾಧ್ಯ ಆಗಿಲ್ಲ. 12 ಲಕ್ಷ ರೂಪಾಯಿನ ಖರ್ಚು ಮಾಡಿ ಮನವಿ ಪತ್ರವನ್ನು ಕಳಿಸೋದಕ್ಕೆ ನನಗೆ ಆರ್ಥಿಕವಾಗಿ ಅಷ್ಟು ಚೈತನ್ಯ ಇಲ್ಲ. ಹೀಗಾಗಿ ನಾನು ಮಾಧ್ಯಮದ ಮುಖಾಂತರ, ಗೆಳೆಯರ ಮುಖಾಂತರ, ಹಿತೈಷಿಗಳ ಮುಖಾಂತರ ನಾನು ನನ್ನ ಮತದಾರರನ್ನು ತಲುಪುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ತಾವು ನನ್ನ ಈ ಮನವಿಯನ್ನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ನನ್ನ ಬಗ್ಗೆ ತಾವು ತಮ್ಮ ಪರಿಸರದಲ್ಲಿ, ತಮ್ಮ ಪ್ರಭಾವ ವಲಯದಲ್ಲಿ, ತಮ್ಮ ಪರಿಚಿತರಲ್ಲಿ ನೀವೇ ನನ್ನ ಬಗ್ಗೆ ಪ್ರಚಾರ ಮಾಡಿ ನನಗೆ ಸಾಹಿತ್ಯ ಪರಿಷತ್ತಿನ ಮತದಾರರ ಒಂದು ಆಶೀರ್ವಾದವನ್ನು ಗಳಿಸಿಕೊಟ್ಟು ಕನ್ನಡದ ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಾನು ಅಧ್ಯಕ್ಷನಾದರೆ ಕರ್ನಾಟಕದ ಕನ್ನಡೀಕರಣ ಹಾಗೂ ಶುದ್ಧೀಕರಣ ಕಾರ್ಯವನ್ನು ಕೈಗೆತ್ತಿಕೊಳ್ಳುವವನು ಇದ್ದೇನೆ. ಇದೇ ನನ್ನ ಬೀಜ ಮಂತ್ರ, ಆದಿಮಂತ್ರ. ಕರ್ನಾಟಕದ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರನ್ನು ಮೊಟ್ಟ ಮೊದಲನೆಯದಾಗಿ ಸದಸ್ಯರನ್ನಾಗಿ ಮಾಡಿ 10 ಲಕ್ಷ ಜನ ಸದಸ್ಯರನ್ನು ನೋಂದಾಯಿಸುವ ಒಂದು ನೋಂದಾವಣೆ ಅಭಿಯಾನವನ್ನು ಅಲ್ಲಿಂದ ಶುರು ಮಾಡ್ತೇನೆ. ಮತ್ತು ರಾಜ್ಯಪಾಲರಿಗೆ ಕನ್ನಡ ಕಲಿಯುವ ದೀಕ್ಷೆಯನ್ನು ತೊಡಸ್ತೇನೆ. ಕರ್ನಾಟಕ ರಾಜ್ಯದ ಪ್ರಥಮ ಪ್ರಜೆಯಾಗಿ ನೀವು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಜನರ ಭಾಷೆ, ಕನ್ನಡ ಭಾಷೆಯನ್ನು ಕಲಿಯಬೇಕಾದದ್ದು ಆದ್ಯ ಕರ್ತವ್ಯ ಅಂಥೇಳಿ ಅವರನ್ನು ಮನವೊಲಿಸಿ ಆ ಮೂಲಕ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷತಃ ರಾಜಧಾನಿ ಬೆಂಗಳೂರಿನಲ್ಲಿ ಬಂದು ನೆಲೆಸಿರ್ತಕ್ಕಂಥ ಲಕ್ಷಾಂತರ ಜನ ಅನ್ಯ ರಾಜ್ಯಗಳ ಪರಭಾಷೆ ವಲಸೆಕೋರರಿಗೆ
ಕನ್ನಡ ಕಲಿಸುವ ದೀಕ್ಷೆಯನ್ನು ತೊಡಿಸುವ ಸಂಕಲ್ಪ ನನ್ನದು. ಮತ್ತು ಸಾಹಿತ್ಯ ಪರಿಷತ್ತನ್ನು ಒಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ ರೂಪುಗೊಳಿಸ್ತಕ್ಕಂಥ ನನ್ನ ಅದಮ್ಯ ಅಪೇಕ್ಷೆ ಏನಿದೆ, ಅದಕ್ಕೆ ನಾನು ಈಗಾಗಲೇ ಹೇಳಿದಂಥ 10 ಲಕ್ಷ ಜನ ಆಜೀವ ಸದಸ್ಯರ ಬಳಿ ತಲಾ 1,000 ರೂಪಾಯಿನ ಚಂದಾವನ್ನು ಸಂಗ್ರಹ ಮಾಡಿ 100 ಕೋಟಿ ಸಂಗ್ರಹ ಆಗ್ತದೆ. ಆ ಹಣವನ್ನು ಯಾವುದೇ ರೀತಿ ಖರ್ಚು ಮಾಡದೆ ಇಡುಗಂಟಾಗಿ ಇಟ್ಟು ಅದರ ಬಡ್ಡಿಯಲ್ಲಿ ಪರಿಷತ್ತು ತನ್ನ ಕಾರ್ಯನಿರ್ವಹಣೆಯನ್ನು ಮಾಡುವ ಹಾಗೆ ಮಾಡ್ತೇನೆ. ಪರಿಷತ್ತನ್ನು ವಿಕೇಂದ್ರೀಕರಣಗೊಳಿಸಿ ಎಲ್ಲ 30 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳಿಗೆ ಕಚೇರಿ, ಪರಿಕರಗಳು, ಸಿಬ್ಬಂದಿ, ಸೌಲಭ್ಯ ಎಲ್ಲವನ್ನು ಕಲ್ಪಿಸಿ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತೇನೆ. ಹೀಗೆ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಂಡಿದ್ದೇನೆ. ತಮ್ಮೆಲ್ಲರ ಅವಕಾಶವನ್ನು ಎದುರು ನೋಡ್ತಿದ್ದೇನೆ. ಅರ್ಥಪೂರ್ಣವಾಗಿ ಹೆಚ್ಚು ಸಮರ್ಥವಾಗಿ ಕೆಲಸ ಮಾಡುವ ಒಂದು ಅವಕಾಶಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ನಮಸ್ಕಾರ. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ.